ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಿಡಿ, ನಾನು ಇಡ್ತೀನಿ. ಪರವಾಗಿಲ್ಲ. ಥ್ಯಾಂಕ್ಸ್. ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನನ್ನ ಜಾಗದಲ್ಲಿ ಯಾರಿದ್ರು ಇದನ್ನೇ ಮಾಡ್ತಿದ್ರು. ಸೂಟ್ ಕೇಸ್ ಎತ್ತಿಟ್ಟದಕ್ಕೆಲ್ಲ ಥ್ಯಾಂಕ್ಸ್ ಹೇಳಿದ್ದು. ನೀವು ಇವತ್ತು ಮಾಡಿದ ಸಹಾಯದ ಬಗ್ಗೆ ಮೋಸ್ಟ್ಲಿ ನನ್ನ ಜೀವನ ಪೂರ್ತಿ ಥ್ಯಾಂಕ್ಸ್ ಹೇಳಿದ್ರು ನಿಮ್ಮ ಋಣದ ಭಾರ ಕಡಿಮೆ ಆಗಲ್ಲ ಅನ್ಸುತ್ತೆ. ನೀವು ನನ್ನ ಜೀವನ ಉಳಿಸಿದ್ರಿ ಅನ್ನೋದಕ್ಕಿಂತ ಶಾಂತಿ ಜೀವ ಉಳಿಸ್ಬಿಟ್ರಿ ನೀವು. ಅದು ಒಂದು ವಿಷಯನೇ ಸಾಕು ಜನ್ಮ ಪೂರ್ತಿ ನಿಮಗೆ ಕೈ ಮುಗಿಯೋದಕ್ಕೆ. ಅಯ್ಯೋ ನಿತ್ಯ ಅವರೇ, ಎಷ್ಟು ದೊಡ್ಡ ಮಾತೆಲ್ಲ ಯಾಕೆ? ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಿದ್ರು. ಸಾಧ್ಯನೇ ಇಲ್ಲ ಕರ್ಣ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಂಥ ದೊಡ್ಡ ನಿರ್ಧಾರ ತಗೋತಾ ಇರಲಿಲ್ಲ. ಮದುವೆ ಆಗ್ಬೇಕಿದ್ದ ಹುಡುಗ ಮಂಟಪದಿಂದ ಓಡ್ ಹೋದಾಗ ಸಹಾಯಕ್ಕೆ ನಿಂತವ್ರು ನೀವು. ಅಲ್ಲಿ ಪರಿಸ್ಥಿತಿ, ನನ್ನ ಮನಸ್ಸು ಎರಡನ್ನೂ ಅರ್ಥ ಮಾಡಿಕೊಂಡು ನನ್ನ ಕೈಗೆ ತಾಳಿ ಕೊಟ್ಟು ಕಟ್ಕೋ ಅಂತ ಹೇಳೋ ದೊಡ್ಡ ನಿರ್ಧಾರ ತಗೊಂಡವ್ರು ನೀವು. ಮುಗ್ದೆ ಹೋಯ್ತು ಬದುಕು ಅಂತ ಅನ್ಸಿತ್ತು ಕರ್ಣ. ಆದ್ರೆ ಮುಂದೆ ಬೆಳಕು ಸಿಗ್ಬೋದು ಅಂತ ಭರವಸೆ ಕೊಟ್ಟವ್ರು ನೀವು. ಇಷ್ಟೆಲ್ಲ ನನಗೋಸ್ಕರ ಮಾಡಿದವ್ರು ನಿಮ್ಮ ಕನಸು, ಗುರಿ, ದಾರಿ ಏನೂ ಗೊತ್ತಿಲ್ಲ ನನಗೆ. ನೀವು ಯಾರನ್ನಾದ್ರೂ ಪ್ರೀತಿಸಿದ್ರ, ಯಾರ್ದಾದ್ರೂ ಜೊತೆ ಬದುಕೋ ಕನ್ಸು ಕಟ್ಟಿದ್ರ, ಇದು ಯಾವುದು ನನಗೆ ಗೊತ್ತಿಲ್ಲ. ಹೇಗಿದ್ರು ನೀವು ಉತ್ತರ ಕೊಡೋದಕ್ಕೆ ತಡ ಆಗತ್ತೆ ಅಲ್ವಾ? ನನ್ ಕೈಲಿ ಕಾಯಕ್ಕಾಗಲ್ಲ ಸರ್. I love you, Nidhi. I love you, Nidhi. I love you, Nidhi. I love you, Nidhi. ಈ ಸುಳ್ಳಿನ ಮದುವೆ, ಈ ಸುಳ್ಳಿನ ಹೆಜ್ಜೆ ನಿಮ್ಗೆ ಎಷ್ಟೋ ಕನಸುಗಳನ್ನ ತುಳ್ಕೊಂಡು ಹೋಗಿದೆ ಅಂತ ನನಗೆ ಗೊತ್ತಿದೆ. ಕಾರಣ ಅವ್ರೆ, ನಾನು ನಿಮ್ಮ ಮೇಲೆ ಸಿಡ್ಕಿರ್ಬೋದು, ಸಿಟ್ಟು ಮಾಡ್ಕೊಂಡಿರ್ಬೋದು, ಸ್ವಾಭಿಮಾನನೇ ಮುಖ್ಯ ಅಂತ ನಿಮ್ಮನ್ನ ಕಡೆಗಣಿಸಿರ್ಬೋದು. ಆದ್ರೆ ನನ್ನ ಜೀವನ ಸರಿಯಾಗ್ಲಿ ಅನ್ನೋ ಕಾರಣಕ್ಕೆ ನಿಮ್ಮ ಆಸೆ ಕನಸುಗಳನ್ನೆಲ್ಲ ಹಾಳು ಮಾಡಿ ನಗೋ ಸ್ವಾರ್ಥಿ ಅಂತೂ ನಾನಲ್ಲ. ನನ್ನನ್ನ, ನನ್ನ ಕುಟುಂಬನ ಉಳಿಸೋಕೆ ನೀವು ತುಂಬಾ ದೊಡ್ಡ ಉಪಕಾರ ಮಾಡಿದಿರ. ಆದ್ರೆ ಅದೇ ನಿಮ್ಗೆ ಅಪಕಾರ ಆಗ್ಬಾರ್ದು. ನನಗೆ 3 ತಿಂಗಳು ಅವಕಾಶ ಕೊಡಿ. ತೇಜಸ್ ಎಲ್ಲಿದನೋ ಹುಡುಕಿ ಕಷ್ಟನೋ ಸುಖನೋ ಅವನ ಜೊತೆನೆ ಹೊರಟೋಗ್ತೀನಿ. ಯಾರೋ ನೀವೆಲ್ಲ ಯಾಕೋ ಕಟ್ಟಾಕಿದ್ದೀರಾ? ಬಿಟ್ರೋ ಬಿಡಿಸ್ರು. ಏಯ್, ಬಾಗಿಲು ತೆಗಿರೋ. ಯಾರೋ ನೀವೆಲ್ಲ ನಮ್ಮನ್ನ ಯಾಕೋ ಕಟ್ಟಾಕಿದ್ದೀರಾ? ರೀ, ನನಗ್ಯಾಕೋ ತುಂಬಾ ಭಯ ಆಗ್ತಿದೆ. ಇವ್ರು ನಮ್ಮನ್ನ ಸಾಯಿಸೇ ಬಿಡ್ತಾರೆ ಅಂತ ಅನಿಸ್ತಿದೆ. ತೇಜಸ್, ನಾವೇನೋ ಮಾಡಿದ್ದೀವಿ, ಯಾರ ಇವರೆಲ್ಲ? ನಂಗೂ ಗೊತ್ತಿಲ್ಲಪ್ಪ. ಇಲ್ಲಿ ಏನ್ ನಡೀತಾ ಇದೆಯೋ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಬಾಗಿಲು ತೆಗಿರೋ. ಯಾಕೋ ಗಂಟ್ಲರ್ಕಂತ ಇದೀಯಾ? ನಿಮ್ಮನ್ನೀಗ ದೇವ್ರು ಕೂಡ ಕಾಪಾಡಕ್ಕಾಗಲ್ಲ. ಜಾಸ್ತಿ ಕೂಗಾಡಿದ್ರೆ ನಿನ್ನ ದೇವ್ರ ಹತ್ರ ಕಳಿಸ್ಬಿಡ್ತೀನಿ. ನಮ್ ಬಾಸ್ ದಾರಿ ಗಡ್ಡ ಬರುವಾಗ್ಲೇ ಮುಂದೆ ಒಂದಿನ ಈ ತರ ಪ್ರಾಬ್ಲಮ್ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು. ಬಾಸ? ಯಾರೋ ನಿಮ್ ಬಾಸು?
ನಾನು ಯಾವಾಗ ಅವನ ದಾರಿ ಗಂಟ ಬಂದಿದ್ದೀನಿ? ಏನೋ ಮಾತಾಡ್ತಾ ಇದ್ಯಾ? ಜಾಸ್ತಿ ಮಾತಾಡಿದ್ರೆ ವಸ್ಕ ಹಾಕ್ಬಿಡ್ತೀನಿ. ಇಡಿಯಟ್. ತೇಜಸ್ ಏನೋ ಹೇಳ್ತಿದ್ದಾನೆ. ಏನು ಪ್ಲಾನ್ ಮಾಡಿ ನಮ್ಮನ್ನ ಕಿಡ್ನಾಪ್ ಮಾಡ್ತಿದ್ದಾನ? ಏನು ನಡೀತಿದೆ ಇಲ್ಲಿ? ನಿಜ, ಯಾರೋ ದೊಡ್ಡ ವ್ಯಕ್ತಿನೇ ಪ್ಲಾನ್ ಮಾಡಿ ನಮ್ಮನ್ನ ಈ ರೀತಿ ಬಂಧಿಸಿದ್ದಾರೆ. ಆ ಕಾರಣ ಸರ್. ಕರ್ಣನ ತೇಜಸ್ಸು ಅವರ ಅಪ್ಪ ಅಮ್ಮ 3 ಜನ ಇಲ್ಲೇ ಇದ್ದಾರೆ. ಸ್ವಲ್ಪ ಕೂಗಾಡ್ದ, ಒಂದ್ ಬಿಟ್ಟಿದ್ದೀನಿ. ಜಾಸ್ತಿ ಅಗರಾಡಿದ್ರೆ ವಸ್ಕ ಹಾಕ್ಬಿಡ್ತೀನಿ ಅಂತ ಹೇಳಿದೀನಿ. ಕರ್ಣ ಸರ್, ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಹಾಗಾದ್ರೆ ನಮ್ಮನ್ನ ಕಿಡ್ನಾಪ್ ಮಾಡಿಸಿರೋದು ಕರ್ಣನ? ಅಯ್ಯೋ ತೇಜು, ಏನ್ ಮಾಡಕ್ ಹೊಟ್ಟಿದಾನ ಕರ್ಣ? ಕರ್ಣ, ನಾವೇನಪ್ಪ ಮಾಡಿದೀವಿ ನಿನಗೆ? ಯಾಕಪ್ಪ ಹಿಂಗ್ ಮಾಡಿದೆ? ರೀ ನಿತ್ಯ, ನೀವು ತುಂಬಾ ಅವ್ನು ಸಿಗ್ಲಿಲ್ಲ ಅಂತಾದ್ರೂ ಸರಿ, ನಾನಂತೂ ನಿಮ್ ಜೀವನದಿಂದ ಆಚೆ ಹೋಗ್ತೀನಿ. ಒಂಟಿಯಾಗಾದ್ರೂ ಸರಿ, ನನ್ನ ದಾರಿಲೇ ನಾನು ಸಾಕ್ತೀನಿ. ನೀವು ಮಾಡಿರೋ ಉಪಕಾರಕ್ಕೆ ಪ್ರತಿ ಉಪಕಾರವಾಗಿ ನಾನು ಮಾಡೋಕ್ಕಾಗೋದಿಷ್ಟ. ನೀವಿಷ್ಟಪಟ್ಟ ಲೈಫ್ ನಿಮಗೆ ವಾಪಸ್ ಸಿಗೋ ಥರ ನೋಡ್ಕೊಳ್ಳೋದು. ಮೊದಲು ಆಕಾಶದಲ್ಲಿರೋ ಚಂದ್ರ ಎಷ್ಟೇ ದೂರ ಅನ್ಸಿದ್ರು ಪಕ್ಕದಲ್ಲಿ ನೋಡಿದ ತಕ್ಷಣ ಆ ಚಂದ್ರ ನನ್ ಕೈಗೆ ಸಿಕ್ಬಿಟ್ಟ ಅಂತ ಅನ್ಕೊಳ್ತಿದ್ದೆ. ಆದ್ರೆ ಇವತ್ತು ಆಕಾಶದಲ್ಲಿರೋ ಚಂದ್ರನ್ಗಿಂತ ದಲ್ಲಿರೋ ನೀನೇ ದೂರ ಅನ್ಸ್ತಿದ್ಯಾ. ರಾತ್ರಿ ಹೊತ್ತು ಹೊರಗಡೆ ನಿಂತ್ಕೊಂಡು ಆಕಾಶ ನೋಡ್ದಾಗ್ಲೆಲ್ಲ ಕರ್ಣ ಸರ್ನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನ್ಸೋದು. ಯಾವಾಗ್ಲೂ ಅವರೇ ನೆನ್ಪಾಗೋರು. ಇವತ್ತು ಹಾಗೆ ಅನ್ಸ್ತಿದೆ. ಆದ್ರೆ ಇನ್ ಮುಂದೆ ಆಸೆಗೆ ಯಾವ ಅರ್ಥನೂ ಇಲ್ಲ, ಸರಿನೂ ಅಲ್ಲ. ಕರುನಾಡ ಕಣ್ಣ